ಸೌಜನ್ಯ ಪ್ರಕರಣದ ಪ್ರಮುಖ ಹೋರಾಟಗಾರ ಗಿರೀಶ್ ಮಟ್ಟಣ್ಣಗೆ ನಟೋರಿಯಸ್ ರೌಡಿ ಲಿಂಕ್ ಇದೆಯಾ? ರೌಡಿ ಶೀಟರ್ ಮದನ್ ಬುಗಡಿಗೂ ಮಟ್ಟಣ್ಣರಿಗೂ ಏನು ಸಂಬಂಧ? ಹೋರಾಟಗಾರ ಅಂತ ಹೇಳ್ಕತ್ತೀರಿ, ನಿಮಗೂ ನಟೋರಿಯಸ್ ರೌಡಿಗೂ ಏನು ಸಂಬಂಧ? ರೌಡಿ ಶೀಟರ್ ಮದನ್ ಬುಗಡಿಗೂ ಮಟ್ಟಣ್ಣಗೂ ಏನು ಸಂಬಂಧ? ಜೊತೆಯಲ್ಲಿ ನಿಂತು ಫೋಟೋ ತೆಗೆಸಿದ ಮಾತ್ರಕ್ಕೆ ಸಹಚರ ಆಗ್ತಾರಾ? ಮಟ್ಟಣ್ಣ ಪ್ರಶ್ನೆ ಇದು. ನನಗೂ ರೌಡಿಗೂ ಯಾವುದೇ ಸಂಬಂಧ ಇಲ್ಲ, ಅವನ್ಯಾರೋ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಜೊತೆಯಲ್ಲಿ ಇದ್ದ ಮಾತ್ರಕ್ಕೆ ಏನೇನೋ ಕತೆ ಕಟ್ಟಬೇಡಿ. ಪೊಲೀಸ್ ಪರೇಡ್ನಲ್ಲಿ ಕಾಣಿಸಿಕೊಂಡಿದ್ದ ರೌಡಿ ಮದನ್ ಅದೇ ವ್ಯಕ್ತಿ ಗಿರೀಶ್ ಮಟ್ಟಣ್ಣನವರ ಜೊತೆಯೂ ಕೂಡ ಕಾಣಿಸಿಕೊಂಡಿದ್ದ. ರೌಡಿ ಮದನ್ ಕುರಿತು ಫ್ರೀಡಂ ಟಿವಿಗೆ ಮಟ್ಟಣ್ಣ ಎಕ್ಸ್ಕ್ಲೂಸಿವ್ ರಿಯಾಕ್ಷನ್. ಇನ್ನೇನು ಕೊಡಲಿದ್ದಾರೆ? ಗಿರೀಶ್ ಮಟ್ಟಣ್ಣಗೆ ನಟೋರಿಯಸ್ ರೌಡಿ ಲಿಂಕ್ ಇದೆಯಾ? ಗಿರೀಶ್ ಮಟ್ಟಣ್ಣ ಹೆಸರು ಮಾಡಿಕೊಂಡಿದ್ದು ಅಥವಾ ಅವರು ಮುನ್ನೆಲೆಗೆ ಬಂದಿದ್ದು ನಾನಾ ತರಹದ ಹೋರಾಟದ ಮುಖಾಂತರವಾಗಿ. ನಾನು ಕಂಡಂತೆ ಸೌಜನ್ಯ ಪರ ಹೋರಾಟದಲ್ಲೂ ಕೂಡ ಅತ್ಯಂತ ಆಕ್ಟಿವ್ ಆಗಿದ್ರು. ಯಾರು? ಗಿರೀಶ್ ಮಟ್ಟಣ್ಣನವರು. ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ಅವರು ಹೋರಾಟದಲ್ಲಿ ಭಾಗಿಯಾಗಿದ್ರು. ಸೊ ಇವೆಲ್ಲವೂ ಕೂಡ ನಾವು ಗಮನಿಸಿದ್ದು. ಗಿರೀಶ್ ಮಟ್ಟಣ್ಣ ಒಬ್ಬ ಅದ್ಭುತ ಹೋರಾಟಗಾರ. ಸೌಜನ್ಯ ಹೋರಾಟದಲ್ಲಿ ಕಾಣಿಸಿಕೊಳ್ತಾ ಇದ್ದಂತಹ ಗಿರೀಶ್ ಮಟ್ಟಣ್ಣನವರ್ ಏಕಾಏಕಿ ಒಬ್ಬ ನಟೋರಿಯಸ್ ರೌಡಿ ಜೊತೆ ಕಾಣಿಸಿಕೊಳ್ತಾರೆ. ಖಂಡಿತವಾಗ್ಲೂ ಕೂಡ ಪೊಲೀಸರಿಗೆ ಸಂದೇಹ ಬರೋದು ಸ್ವಾಭಾವಿಕ. ಕಾರಣ ಹೆಣಹೂತ ಪ್ರಕರಣದಲ್ಲೂ ಕೂಡ ಧ್ವನಿಯಾಗಿದ್ರು ಗಿರೀಶ್ ಮಟ್ಟಣ್ಣನವರ್. ಆ ಸೌಜನ್ಯ ಎನ್ನುವಂಥ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹಾದಿ ಬೀದಿಯಲ್ಲಿ ಹೋರಾಟ, ಪ್ರತಿಭಟನೆ, ಸತ್ಯಾಗ್ರಹ, ಚಳುವಳಿ ಎಲ್ಲವನ್ನೂ ಕೂಡ ಮಾಡಿದ್ರು. ತನ್ನನ್ನು ತಾನು ಹೋರಾಟಗಾರ ಅಂತ ಕರೆಸಿಕೊಳ್ತಾರೆ. ಆದರೂ ಕೂಡ ನಟೋರಿಯಸ್ ರೌಡಿ ಜೊತೆ ಸಂಬಂಧವನ್ನು ಇಟ್ಕೋತಾರೆ. ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿ ಸಂವೇದನೆಗಳನ್ನು ತಿಳಿದುಕೊಂಡಿರಬೇಕು, ಸೂಕ್ಷ್ಮತೆಗಳನ್ನು ತಿಳಿದುಕೊಂಡಿರಬೇಕು. ತಾನು ಯಾರ ಜೊತೆ ತಿರುಗಾಡಬೇಕು, ತಾನು ಯಾರ ಜೊತೆ ಸಂಪರ್ಕವನ್ನು ಇಟ್ಕೋಬೇಕು, ತಾನು ಯಾರ ಜೊತೆ ಮಾನಸಿಕ ಸಂಬಂಧಗಳನ್ನು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಪರಿಜ್ಞಾನ ಇರಬೇಕು. ಅಂಥದ್ರಲ್ಲಿ ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿಯಾಗಿ, ಅದರಲ್ಲೂ ಕೂಡ ಹೆಣಹೂತ ಪ್ರಕರಣದಲ್ಲಿ ಸಾಕಷ್ಟು ಚರ್ಚೆಗೆ ಬಂದಿದ್ದ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಒಬ್ಬ ನಟೋರಿಯಸ್ ರೌಡಿಯ ಜೊತೆ ಕಾಣಿಸಿಕೊಳ್ತಾರೆ ಅನ್ನುವುದಾದರೆ ಇದರ ಹಿಂದೆ ಇರತಕ್ಕಂತಹ ಮರ್ಮವೇನು? ಒಂದು ಕಡೆ ಗಿರೀಶ್ ಮಟ್ಟಣ್ಣನವರು ಹೇಳ್ತಾರೆ, ನನ್ನ ಜೊತೆ ಫೋಟೋಗೆ ನಿಂತುಕೊಂಡ ಮಾತ್ರಕ್ಕೆ ನನಗೂ ಆತನಿಗೂ ಸಂಬಂಧ ಕಲ್ಪಿಸೋದಾ? ನನ್ನ ಬಳಿ ಅನೇಕರು ಬರ್ತಾರೆ, ದೂರು ತಗೊಂಡು ಬರ್ತಾರೆ, ನನಗೆ ಕಷ್ಟ ಇದೆ ಅಂತ ಹೇಳ್ತಾರೆ, ನಾನು ಸಾಕಷ್ಟು ಕಾನೂನಾತ್ಮಕವಾದ ಕಷ್ಟಗಳನ್ನು ಎದುರಿಸ್ತಾ ಇದ್ದೀನಿ, ನನಗೆ ಸಹಾಯ ಮಾಡಿ ಅಂತ ಹೇಳ್ತಾರೆ. ಬಂದವರ ಜೊತೆ ನಾನು ಮಾತನಾಡ್ತೀನಿ, ಅವರ ಸಮಸ್ಯೆಗೆ ಸ್ಪಂದಿಸುವಂತಹ ಪ್ರಯತ್ನ ಮಾಡ್ತೀನಿ. ಹಂಗಂದ ಮಾತ್ರಕ್ಕೆ ನನ್ನನ್ನು ಆತನ ಜೊತೆಗೆ ಸಂಬಂಧವನ್ನು ಕಲ್ಪಿಸೋದಾ? ನನ್ನ ಜೊತೆ ಯಾರೋ ಒಬ್ಬರು ಬಂದು ಅಭಿಮಾನಿಯ ಹೆಸರಿನಲ್ಲಿ ಫೋಟೋ ತಗೋತಾರೆ, ಹಂಗಂದ ಮಾತ್ರಕ್ಕೆ ನನಗೂ ಆತನಿಗೂ ದಶಕಗಳ ಸಂಪರ್ಕ ಇದೆ ಅನ್ನೋ ಅರ್ಥನಾ? ಬಂದಿರೋ ವ್ಯಕ್ತಿ ರೌಡಿ ಅಂತಾನೋ, ಬಂದಿರೋ ವ್ಯಕ್ತಿ ಅತ್ಯಾಚಾರಿ ಅಂತಾನೋ, ಬಂದಿರೋ ವ್ಯಕ್ತಿ ನಟೋರಿಯಸ್ ಸ್ಮಗ್ಲರ್ ಅಂತಾನೋ ಆತನ ಹಿನ್ನೆಲೆ ಹುಡುಕೋದಕ್ಕಾಗುತ್ತೇನ್ರಿ? ಮಹಾತ್ಮ ಗಾಂಧಿ ಉದಾಹರಣೆಗಳನ್ನು ಹೇಳ್ತಾ ಹೋಗ್ತಾರೆ ಅವರು. ಗಾಂಧೀಜಿ ಪಕ್ಕದಲ್ಲಿ ಫೋಟೋ ತಗೊಳಕ್ಕೆ ಬರ್ತಾ ಇದ್ದಾಗ ಅಥವಾ ಮಾತನಾಡೋದಕ್ಕೆ ಬರ್ತಾ ಇದ್ದಾಗ ನೀನು ಎಲ್ಲಿಯವನು, ನೀನು ನಿನ್ನ ಹಿನ್ನೆಲೆ ಏನು ಅಂತ ಕೇಳ್ತಾ ಇದ್ರ ಅಂತ ಹೇಳ್ತಾರೆ ಗಿರೀಶ್. ಅದರ ಅರ್ಥ ನಮ್ಮನ್ನು ಅಭಿಮಾನಿಸುವ ವ್ಯಕ್ತಿತ್ವಗಳು ನಮ್ಮನ್ನು ಹುಡುಕಿಕೊಂಡು ಬಂದು ನಮ್ಮ ಪಕ್ಕದಲ್ಲಿ ನಿಲ್ಲುವಂತಹ ಇಂಗಿತವನ್ನು ವ್ಯಕ್ತಪಡಿಸಿದಾಗ ಆತನ ಜೊತೆ ಹಿನ್ನೆಲೆಯನ್ನು ಕೇಳದೆ ಆತನ ಅಭಿಮಾನಕ್ಕೆ ಸ್ಪಂದಿಸುವಂತಹ ಗುಣ ನನ್ನಲ್ಲಿದೆ ಅನ್ನೋದನ್ನು ತೋರ್ಪಡಿಸ್ಕೊಂಡ್ರು. ಹಿಂಗಿದ್ದಾಗ ಇದನ್ನು ಹೆಂಗೆ ಬಣ್ಣಿಸೋದು, ಹೆಂಗೆ ವ್ಯಾಖ್ಯಾನಿಸೋದು? ಸ್ವತಃ ಗಿರೀಶ್ ಮಟ್ಟಣ್ಣನವ್ರ ಜೊತೆ ಈ ಪ್ರಶ್ನೆ ಕೇಳಬೇಕು ಅಂತ ಇದ್ದೀನಿ ನಾನು. ಸಂಪರ್ಕಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಸೊ ರೌಡಿ ಶೀಟರ್ ಮದನ್ ಬುಗಡಿ, ನೀವು ಈ ಹಿಂದೆ ಕಮಿಷನರು, ಬಳಿ ಧಾರವಾಡ ಕಮಿಷನರು ಶಶಿಕುಮಾರ್ ಅವರು ಪರೇಡ್ ಮಾಡ್ತಾರೆ. ಅದು 6 ತಿಂಗಳಿಗೂ, ವರ್ಷಕ್ಕೆ 2 ಸತಿನೋ, ವರ್ಷಕ್ಕೆ 3 ಸತಿನೋ. ಆ ಪರೇಡ್ನಲ್ಲಿ ಸಾಕಷ್ಟು ರೌಡಿಗಳ ಪರೇಡ್ ಆಗುತ್ತೆ, ಅಲ್ಲಿ ರೌಡಿಗಳನ್ನು ಕರೆಸಲಾಗುತ್ತೆ. ಅವನ ಆ್ಯಕ್ಟಿವಿಟೀಸ್ ಹೆಂಗಿದೆ, ಜನವರಿಯಿಂದ ಫೆಬ್ರವರಿವರೆಗೂ ಯಾವ ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಭಾಗಿಯಾಗಿದ್ದ ಎನ್ಕ್ವೈರಿ ಮಾಡಬೇಕಲ್ಲ ಕಮಿಷನರ್ ಆಗಿದ್ಕೊಂಡು. ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬರುವಂಥ ರೌಡಿಗಳು, ಆ ರೌಡಿಗಳ ಪೈಕಿ ಈ ಮದನ್ ಬುಗಡಿ ಎನ್ನುವಂತಹ ನಟೋರಿಯಸ್ ರೌಡಿಯ ಪರೇಡ್ ಮಾಡ್ತಾರೆ. ಆಗ ಆ ಪರೇಡನ್ನು ಗಮನಿಸಿದ
ವ್ಯಕ್ತಿಗಳ ಕಣ್ಣಲ್ಲಿ ಆ ಮದನ್ ಬುಗಡಿ ಅನ್ನೋ ಛಾಯಾಚಿತ್ರ ಈಗಲೂ ಹಂಗೆ ಇತ್ತು. ಮೊನ್ನೆ ಗಿರೀಶ್ ಮಟ್ಟಣ್ಣನವರ ಜೊತೆ ಕಾಣಿಸಿಕೊಂಡಿದ್ದ. ಅರೆ ಭಗವಂತ, ಹೋರಾಟಗಾರ ಅಂತ ಹೇಳ್ತಾರೆ. ಶಶಿಕುಮಾರ್ ಪರೇಡ್ನಲ್ಲಿ ಕಾಣಿಸಿಕೊಂಡಿದ್ದ ನಟೋರಿಯಸ್ ರೌಡಿ ಅಲ್ವಾ ಈತ ಹೆಂಗೆ ಮಟ್ಟಣ್ಣನವರ ಜೊತೆ ಕಾಣಿಸ್ಕೊತಾನೆ? ಚರ್ಚೆಗಳು ಶುರುವಾಯಿತು. ಇದಕ್ಕೆ ಉತ್ತರ ಕೊಡಬೇಕಾದವರು ಯಾರು? ಎಸ್, ಈ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರು. ಸರ್ ನಮಸ್ಕಾರ. ನಮಸ್ತೆ ಸರ್. ಒಳ್ಳೆಯ ಹೋರಾಟದಲ್ಲಿ ನಿಮ್ಮ ಹೆಸರನ್ನ ಕೇಳ್ಪಟ್ಟಿದ್ವಿ. ಸೌಜನ್ಯ ಪರ ಹೋರಾಟದಲ್ಲೂ ಕೂಡ ಧ್ವನಿ ಎತ್ತಿದ್ರಿ. ಹೆಣಹೂತ ಪ್ರಕರಣದಲ್ಲೂ ಕೂಡ ನ್ಯಾಯ ಸಿಗಬೇಕು ಅನ್ನೋ ಪಟ್ಟಿಗೆ ಬಿದ್ದಿರ್ತಕ್ಕಂತಹ ಒಬ್ಬ ಹೋರಾಟಗಾರ ತಾವು. ಸೊ ಈಗ ನಿಮ್ಮ ವಿರುದ್ಧ ಕೇಳಿ ಬರ್ತಾ ಇರತಕ್ಕಂತಹದ್ದು ಒಬ್ಬ ನಟೋರಿಯಸ್ ರೌಡಿಯ ಜೊತೆ ನಿಂತ್ಕೊಂಡಿದ್ದಾರೆ ಗಿರೀಶ್ ಅವರು. ಏನು ಸಂಬಂಧ ಇರ್ಬೋದು ಅಂತ ಕೇಳ್ತಿದ್ದಾರೆ ಸರ್. ನಟೋರಿಯಸ್ ರೌಡಿನಾ? ಎಲ್ಲಿ ಸರ್, ಯಾವಾಗ? ಶಶಿಕುಮಾರ್ ಅವರು ಒಂದು ರೌಡಿಗಳ ಪರೇಡ್ ಮಾಡ್ತಾರೆ ಸರ್. ಆ ಸಂದರ್ಭದಲ್ಲಿ ಮದನ್ ಬುಗಡಿ ಅನ್ನುವಂತಹ ವ್ಯಕ್ತಿ ಕಾಣಿಸಿಕೊಂಡಿದ್ದ. ಅದೇ ವ್ಯಕ್ತಿ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡಿರ್ತಕ್ಕಂತಹ ಫೋಟೋಗಳು ವೈರಲ್ ಆಗ್ತಾ ಇದೆ. ಸೊ ಅಲ್ಲ, ಎಲ್ಲಿ ನಿಂತ್ಕೊಂಡಿದ್? ನಾನು ಪರೇಡ್ ಅಲ್ಲಿ ನಿಂತ್ಕೊಂಡಿದ್ನ ಏನು ಅಂತ? ಇಲ್ಲ, ಇಲ್ಲಿ ಶಶಿಕುಮಾರ್ ಅವರು ಅವರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಒಂದಷ್ಟು ರೌಡಿಗಳ ಪರೇಡ್ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಈ ಮದನ್ ಬುಗಡಿ ಅನ್ನುವಂತಹ ವ್ಯಕ್ತಿಯನ್ನು ಕೂಡ ಅವರು ಎನ್ಕ್ವೈರಿ ಮಾಡ್ತಾರೆ. ಆ ಒಂದು ವಿಡಿಯೋ ವೈರಲ್ ಜೊತೆಗೆ ನೀವು ಯಾವುದೋ ಹೋರಾಟದಲ್ಲಿ ಕಾಣಿಸಿಕೊಂಡಾಗ ಇದೇ ವ್ಯಕ್ತಿ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡಿದ್ದ ಅನ್ನೋ ಕಾರಣಕ್ಕೆ ನಿಮ್ಮಿಬ್ಬರಿಗೂ ಒಂದು ಸಂಬಂಧ ಇದೆ ಅನ್ನೋ ಪ್ರಶ್ನೆಗಳು ಉಟ್ಕೊಂಡಿದೆ. ಈಗ ಆಯ್ತು, ಎಲ್ಲಿ ಅಂತ ನನಗೆ ಬೇಕಲ್ಲ ಸರ್. ನನಗನ್ಸಿದ ಮಟ್ಟಿಗೆ ಇಲ್ಲಿ ಯಾವ್ದು ಬೆಳ್ತಂಗಡಿ ಇದಕ್ಕೆ ನಾನು ಹೋಗ್ಬೇಕಾದ್ರೆ, ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಒಂದು ಟೀಮ್ ಬಂದಿತ್ತು, NHRC ಟೀಮ್ ಬಂದಿತ್ತು. ಎಲ್ಲಿ ನಂದು ಏನು ಎನ್ಕ್ವೈರಿ ಸಲುವಾಗಿ ಬಂದಾಗ ಅವರು ಕೂಡ ಬೆಳ್ತಂಗಡಿಯಲ್ಲಿ ಬಂದಿದ್ರು. ಯಾಕಂದ್ರೆ ಈ ಮಹೇಶ್ ಶೆಟ್ಟರ್ ಮೇಲೆ ವಿನಾಕಾರಣ ಸಂಚು ರೂಪಿಸಿ ಕೇಸ್ ಮಾಡಿದ್ರಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಬಂದಿದ್ರು. ಬೆಳ್ತಂಗಡಿಯಲ್ಲಿ ಭೇಟಿ ಆದ್ರು. ನೀವು ಎಲ್ಲಿ ಹೋಗ್ತಾ ಇದ್ರಿ ಅಂದ್ಕೊಳ್ಳಿ, ನಾನು ಸ್ವಲ್ಪ ಇಲ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತಾ ಇದ್ದೀನಿ. ಹಾಗಿದ್ರೆ ನಾವು ಕೂಡ ಬರಬೇಕು, ನಿಮ್ಮ ಮೇಲೆ ಇದನ್ನ ಆಗ್ತಾ ಇದೆಯಲ್ಲ, ಇದ್ರ ನಾನು ಒಂದು ವಿಚಾರಣೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ NHRC ಟೀಮ್ ಬಂದಿತ್ತು. ಆ ಟೀಮ್ ಬಂದಾಗ ಬಹುಶಃ ಈ ವ್ಯಕ್ತಿನೂ ಕೂಡ ಅವ್ರಿಗೆ ಅಸಿಸ್ಟೆಂಟ್ ಅಥವಾ ಸಮೋಟ್ ಅವ್ರದ್ದು ಹಿನ್ನೆಲೆ ನನಗೆ ಗೊತ್ತಿಲ್ಲ, ರೌಡಿ ಶೀಟ್ರು ಏನು ಅಂತೇಳಿ. ಯಾರು ಎಲ್ಲಿ ಒಳಗಡೆ ಬಂದ್ರು ಮಾತಾಡಿದ್ರು ಅದನ್ನ ಪೊಲೀಸರು ಹೇಳ್ಬೇಕಲ್ಲ ಅದನ್ನ, ಅಥವಾ ಇದೇ ನೀವೇನ್ ರೌಡಿ ಶೀಟರ್ ಅಂತ ಹೇಳ್ತಾ ಇದ್ದೀರಿ, ಆ ವ್ಯಕ್ತಿ ಏನಾದ್ರು ಪೊಲೀಸರ ಜೊತೆಗೆ ಸಂವಾದ ಮಾಡಿದ? ಯಾಕಂದ್ರೆ ಇಲ್ಲಿ ಸಂವಾದ ಆಯ್ತು. ಈ ವ್ಯಕ್ತಿ ಏನಾದ್ರೂ ಸಂವಾದ ಮಾಡಿದ್ನಾ ಅದನ್ನ ಪೊಲೀಸರು ಹೇಳ್ಬೇಕಲ್ಲ. ಅಲ್ಲಿ ಸಂವಾದ ಮಾಡಿದವರೇ ಬೇರೆ, ಇಲ್ಲಿ ಮೀಡಿಯಾದಲ್ಲಿ ಬೈಟ್ ನೋಡಿ ರಿಪೋರ್ಟಿಂಗ್ ಮಾಡೋದು ಬೇರೆ, ಟ್ರೋಲ್ ಮಾಡೋದು ಬೇರೆ. ನನ್ನ ಜೊತೆಗೆ ಒಂದೇನೋ ಫೋಟೋ ಇದೆ ಅಂತ ಒಬ್ರು ಬಂದು ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ತಕ್ಷಣ ಅವರು ರೌಡಿ ಶೀಟ್ರು ಅವರು ಇದನ್ನ ಅಂತ ಹೇಳಿದ್ರೆ, ರೌಡಿ ಶೀಟರ್ ನನ್ನ ಮೇಲೆ ಈಗ 10 ಕೇಸ್ ಆಗಿದೆ, ನನ್ನ ಮಾಡಬಹುದು. ಅವನೇನ್ ಕೈಯಲ್ಲಿ ಮಚ್ಚು ಲಾಂಗ್ ಹಿಡ್ಕೊಂಡು ಬಂದಿದ್ನ? ನನಗೆ ಏನು ಗೊತ್ತಿಲ್ಲ. ಅದು ಮಚ್ಚು ಲಾಂಗ್ ಹಿಡ್ಕೊಂಡು ಬಂದಿದ್ರೆ ತೋರಿಸ್ಲಿ ಅದನ್ನ. ಸರ್, ನಾನು ಅದನ್ನೇ ಹೇಳ್ತಾ ಇದ್ದೆ. ಒಬ್ಬ ಮನುಷ್ಯ ಪಕ್ಕದಲ್ಲಿ ನಿಂತುಕೊಂಡ ಮಾತ್ರಕ್ಕೆ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಒಂದು ಘಟನೆ ನಡೆದಾಗ ಅದರ ಹಿಂದೆ 2 ತರಹದ ಕಥೆಗಳು ಹುಟ್ಕೊಂಡಿರ್ತಾವೆ. ಅದಕ್ಕೋಸ್ಕರ ನಿಮ್ಮ ರಿಯಾಕ್ಷನ್ಗೋಸ್ಕರ ಕಾಯ್ತಾ ಇದ್ವಿ. ಸರ್, ದಯವಿಟ್ಟು ನನ್ನ ಮಾತು ಕೇಳಿ. ಏನಾದ್ರೂ ಸಂಬಂಧ ಇದ್ರೆ ಅದನ್ನ ಹೇಳಬೇಕಾದಂತವ್ರು ಪೊಲೀಸರು. ಶಶಿಕುಮಾರ್ ಸಾಹೇಬ್ರು ಹೇಳ್ಬೇಕು, ರೌಡಿ ಶೀಟರ್ ಇತ್ತಂತ ಇದ್ರೆ ಗಿರೀಶ್ ಮಟ್ಟಣ್ಣ ಅವ್ರಿಗೆ ಏನ್ ಸಂಬಂಧ ಇದೆ? ಆಮೇಲೆ ಇದ್ರು ಇರ್ಬಹುದು ಸರ್. ನಾನು ಹೇಳ್ದನ್ ಕೇಳಿ, ರೌಡಿ ಶೀಟರು ಮಹೇಶ್ ಶೆಟ್ಟರ್ ಮೇಲೆ ರೌಡಿ ಶೀಟರ್ ಮಾಡಿ 20 ವರ್ಷ ಆಯ್ತು. ನನ್ನ ಮೇಲೆ 10 ಕೇಸ್ ಆಗಿದೆ, ನನ್ನ ಮೇಲೆ ಎನಿ ಟೈಮ್ ಮಾಡಬಹುದು. ಆಮೇಲೆ ಆ ವ್ಯಕ್ತಿ ಮೇಲೆ ಯಾವ ಕಾರಣಕ್ಕಾಗಿ ರೌಡಿ ಶೀಟರ್ ಆಗಿದೆ ನಮ್ಗೆ ಗೊತ್ತಿಲ್ಲ. ಯಾವ ಬೇಸಿಸ್ ಮೇಲೆ ರೌಡಿ? ಈಗ ರಕ್ಷಣಾ ಕನ್ನಡ ಪರ ಸಂಘಟನೆಯಲ್ಲಿ ಇದ್ದಂಥವ್ರು ನಿರಂತರವಾಗಿ ಪ್ರತಿಭಟನೆ ಮಾಡ್ತಿರ್ತಾರೆ, ಅವ್ರ ಮೇಲೆ ಆಗಿರ್ತದೆ. ದಲಿತ ಸಂಘಟನೆಯಲ್ಲಿರುವಂತಹ ಕಾರ್ಯಕರ್ತರ ಮೇಲೆ ರೌಡಿ ಶೀಟರ್ ಮಾಡಿರ್ತಾರೆ. ಯಾವುದೇ ಬಟ್ ಈ ವ್ಯಕ್ತಿ ಹಿನ್ನೆಲೆ ನನಗೆ ಗೊತ್ತಿಲ್ಲ, ಆ ವ್ಯಕ್ತಿ ಯಾರದ್ದೂ ಕೂಡ ಗೊತ್ತಿಲ್ಲ. ಇದನ್ನ ಕ್ಲಾರಿಟಿ ಕೊಡಬೇಕಾಗಿರೋದು ಪೊಲೀಸರು. ನನಗೂ ಅವನಿಗೆ ಏನಾದ್ರೂ ಸಂಬಂಧ ಇದೆಯಾ ಇಲ್ಲ ಅಂತ ಪೊಲೀಸರು ಹೇಳ್ಬೇಕಲ್ಲ. ಆಮೇಲೆ ಆ ವ್ಯಕ್ತಿ ಅಂತೇಳಿ ಬಂದು ಸಂವಾದ ಮಾಡಿಲ್ಲ ರೀ. ಅಲ್ಲಿ ನಾನು ಮೀಡಿಯಾದಲ್ಲಿ ಬೈಟ್ ಕೊಡ್ತಾ ಇದ್ದೇನೆ ಅಂದ್ಕೂಳೆ ಪಾಪ ಬಂದು ನಿಂತ್ಕೊಂಡಿದ್ದಾರೆ, ಯಾರು ಸಮ್ವನ್ ಬಂದು ನಿಂತ್ಕೊಂಡಿದ್ದಾರೆ. ನಾನು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆ ಟೀಮ್ ನಲ್ಲಿ ಅವ್ರು ಅಸಿಸ್ಟೆಂಟ್ ಆಗಿನೋ ಏನೋ ಅವ್ರದ್ದು ಏನೋ ಅದು ಕೂಡ ಗೊತ್ತಿಲ್ಲ. ಅಲ್ಲಿ ಸಂವಾದ ಮಾಡಿದ್ದೇ ಬೇರೆ, ಅವರು NHRC ಅವರೇ ಬೇರೆಯವರು, ಈ ವ್ಯಕ್ತಿನೇ ಬೇರೆ. ಇವರು ಒಂದು ಫೋಟೋ ಇಟ್ಕೊಂಡು ರೌಡಿ ಶೀಟರ್ ಜೊತೆಗೆ ಇದ್ರೆ ಇರ್ಲಿ ಬಿಡಿ, ನನಗೇನು ಪ್ರಾಬ್ಲಮ್ ಇಲ್ಲ. ಕೈಯಲ್ಲಿ ಮಚ್ಚು ಲಾಂಗ್ ಇರ್ಲಿಲ್ಲಲ್ವಾ? ಕೈಯಲ್ಲಿ ಮಚ್ಚು ಲಾಂಗ್ ಇದ್ರೆ ನನಗೆ ಪ್ರಾಬ್ಲಮ್ ಆಗ್ತದೆ. ಮಚ್ಚು ಲಾಂಗು, ಚೂರಿ, ಗನ್ನು, ಪಿಸ್ತೂಲು ಇಟ್ಕೊಂಡು ಬಂದಿದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಅದರ್ವೈಸ್ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಇವ್ರಿಗೆ ಯಾಕೆ ಸಮಸ್ಯೆ ಆಗಿತ್ತು? ಆಮೇಲೆ ಇನ್ನೊಂದು ನೋಡಿ, ಎಷ್ಟು ಕೇಸ್ ಇದೆ ಅವನ ಮೇಲೆ. ಅಂತವನು ಪರಮ ಪೂಜ್ಯರು ಅಂತ ಹೇಳಿ ಕೈ ಕಾಲು ಬಿದ್ದು ಇದನ್ನ ಮಾಡ್ತಾನೆ. ಅವನ ಹಿನ್ನೆಲೆ ಯಾಕೆ ಪ್ರಶ್ನೆ ಮಾಡಲ್ಲ?
ಆಮೇಲೆ ಇನ್ನೂ 100 ಜನರದ್ದು ಫೋಟೋ ಕಳಿಸ್ತೇನೆ ನಾನೊಂದು ಕೂಡ ನಿಮಗೆ. ಅವ್ರದ್ದು ಹಿನ್ನೆಲೆ ರೌಡಿ ಶೀಟ್ರ್ ಹೋಗ್ಲಿ, ರೌಡಿ ಶೀಟ್ರ್ ಎಲ್ಲರೂ ಕೂಡ ಏನು ಕೆಟ್ಟವ್ರು ಇರಲ್ಲ. ಇವ್ರು ಈ ಜೊತೆಗಿರೋರು ಎಲ್ಲ ರೇಪಿಸ್ಟ್ಗಳು ಹೆಣ್ಮಕ್ಳಿಗೆ ಪೀಡನೆ ಮಾಡಿದವರೇ ಇದ್ದಾರೆ. ಅದನ್ನ ಪ್ರಶ್ನೆ ಮಾಡಿ ಸರ್, ಅದನ್ನ ಮಾಡಂತ ಹೇಳಿ ಅವ್ರಿಗೆ. ನಂದು ಏನೋ ಟ್ರೋಲ್ ಮಾಡ್ತಾ ಇದಾರಲ್ಲ, ಆ ಪರಮ ಪೂಜ್ಯರು ಅಂತ ನಕಲಿ ದೇವ ಮಾನವನ ಜೊತೆಗೆ ಇರುವಂತವ್ರು ಎಲ್ಲರೂ ಕೂಡ. ಸರ್ ಇಲ್ಲಿ ಈಗ ನೀವು ಹೋರಾಟಗಾರರು ಅಂದ ಕೂಡಲೇ ಒಂದಷ್ಟು ಜನ ಸಮಸ್ಯೆಗಳನ್ನು ಹೇಳ್ಕೊಂಡು ಬರ್ತಾರೆ. ಸಾಕಷ್ಟು ಜನ ನಮಗೂ ಅನ್ಯಾಯಗಳಾಗಿದೆ, ನಮಗೂ ಹೋರಾಟ ತೆಗೆದುಕೊಡಿ, ನ್ಯಾಯವನ್ನ ತೆಗೆದುಕೊಡ್ಬೇಕು ಅಂತೇಳಿ ಸಾಕಷ್ಟು ಜನ ಸಮಸ್ಯೆಗಳನ್ನು ಹೇಳ್ಕೊಂಡಿರ್ತಾರೆ. ಆ ಪೈಕಿ ಸುಜಾತ ಭಟ್ ಕೂಡ ಒಬ್ಬರು ಅಂತ ಹೇಳ್ತೀರಿ. ಅವರು ನಿಮ್ಮ ಸೌಜನ್ಯಾಪರ ಹೋರಾಟದಲ್ಲಿ ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಸೊ ಈ ಸುಜಾತ ಭಟ್ ಯಾವಾಗ ಅವ್ರ ಸ್ಟೇಟ್ಮೆಂಟ್ನಲ್ಲಿ ಜಂಗಮ ಸ್ಥಿತಿಯನ್ನ ವ್ಯಕ್ತಪಡಿಸಿದ್ರು, ಅದಾಗಿನಿಂದ ಒಂದು ಸ್ವಲ್ಪ ಹೋರಾಟದಲ್ಲಿ ಅನುಮಾನಗಳು ಹುಟ್ಕೊಂಡಿದೆ ಅನ್ನೋದು. ಸರ್ ಈಗ ಅದ್ರ ಬಗ್ಗೆ ನಾನು ಒಂದು ಮಾತು ಹೇಳ್ತೀನಿ. ನಮ್ಮ ತಂದೆ ತೀರ್ಕೊಂಡ್ರು 3 ವರ್ಷದ ಹಿಂದೆ. ಕೊನೆ ಟೈಮಿಗೆ ಅವ್ರಿಗೆ ಸಕ್ರೆ ತಿನ್ಬೇಡಪ್ಪ ಅಂತಂದು ಹೇಳಿದ್ರೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ ಬಿಡೋರು. ಜಾಸ್ತಿ ಸಕ್ರೆ ತಿನ್ನಕ್ ಹೋಗ್ಬೇಡ, ಸಿಟ್ಟು ಮಾಡ್ಕೊಂಡು ಬಯಕ್ ಸ್ಟಾರ್ಟ್ ಮಾಡ್ತಿದ್ರು. ಮಗ ನಾನು ಈ ತರ ಅನುಭವ ವಯಸ್ಸಾದಂತಹ ಯಾರಿದ್ದಾರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಇದ್ದವ್ರಿಗೆ ಎಲ್ಲರಿಗೂ ಅನುಭವ ಆಗಿರ್ತದೆ. ಆಮೇಲೆ ಇಲ್ಲಿ ಸುಜಾತ ಭಟ್ ಯಾವಾಗ ಇಲ್ಲಿ ಕಂಪ್ಲೇಂಟ್ ಕೊಟ್ರು, ನನ್ನ ಮಗಳು ಕಾಣೆ ಆಗಿದ್ದಾಳೆ, ಇಲ್ಲಿ ಕೊಂದು ಹಾಕಿದ್ದಾರೆ ಏನೋ ಅವಳು ಒಂದು ದೂರನ್ನ ಹೇಳ್ಕೊಂಡ್ರು, ಕಂಟಿನ್ಯೂಸ್ ಆಗಿ ಮೀಡಿಯಾ ಟ್ರಯಲ್ ಆಯ್ತು. ಕಂಟಿನ್ಯೂಸ್ ಸೋಷಿಯಲ್ ಮೀಡಿಯಾದಲ್ಲಿ ಮುದುಕಿ ಅದು ಇದು ಹೊಲಸು ಕ್ಯಾರೆಕ್ಟರ್ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಬೈಯಕ್ ಸ್ಟಾರ್ಟ್ ಮಾಡಿದ್ರು. ಅಸಹಾಯಕ ಯಾರು ಇಲ್ಲ, ಮಕ್ಕಳಿಲ್ಲ, ಆ ಅಕ್ಕ ತಂಗಿ ಜೊತೆಗಿರೋರು ರಿಲೇಟಿವ್ ಯಾರು ಇಲ್ಲ. ಅದ್ರ ಸಲುವಾಗಿ ಮಹೇಶ್ ಶೆಟ್ರು ಅವ್ರಿಗೆ ಒಂದು ಆಶ್ರಯವನ್ನ ಕೊಟ್ಟಿದ್ರು. ಒಂದು ವಯಸ್ಸಾದಂತ 60 ವರ್ಷದ ಅಜ್ಜಿ ಮೇಲೆ ಆ ನಮೂನಿ ಮೀಡಿಯಾ ಟ್ರಯಲ್ ಮಾಡಿಬಿಟ್ರೆ, ಇದುವರೆಗೂ ಕೂಡ ಯಾರ ಮೇಲೆ ದೂರು ಕೊಟ್ಟಿದ್ದಾರೆ, ಆರೋಪಿ ಸ್ಥಾನದಲ್ಲಿರೋರು ಕರೆದು ಮಾತಾಡಿಲ್ಲ, ಅವ್ರಿಗೆ ಯಾರು ಹೋಗಿ ಮೈಕ್ ಹಿಡ್ದಿಲ್ಲ. ಈ ಕಂಟಿನ್ಯೂಸ್ ಬರೀ ಮೀಡಿಯಾ ಟ್ರಯಲ್ ಮಾಡಿ ಮೊನ್ನೆ ನೋಡಿದ್ರೆ ಅವನು ಹೊಡಿತಾನೆ, ಅಲ್ಲಿ ಜಗಳ ಮಾಡ್ತಾ ಕಿರ್ಚಾಡ್ತಾನೆ. ಸೊ ಈ ಕಂಡೀಷನ್ ಇರಬೇಕಾದ್ರೆ ಆಟೋಮೆಟಿಕಲಿ ಚೇಂಜ್. ಈಗ ಒಂದ್ ಹೇಳ್ತಾರೆ, ನಾಳೆ ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ. ಹೆದರಿಕೆ ಇಟ್ರೆ ಮನೆಯೊಳಗೆ ನವ್ರೇ ಹಂಗ ಇದು ಮಾಡ್ತಾರೆ. ಮಕ್ಕಳು ಮೊಮ್ಮಕ್ಕಳ ಮೇಲೆ ಕೋಪ ಮಾಡ್ಕೋತಾರೆ, ಹುಸಿ ಕೋಪ ಅಂತಾರೆ ಅದಕ್ಕೆ. ಅಂತದ್ರಲ್ಲಿ ಪಾಪ ಇವ್ರಿಗೆ ಹಿಂದು ಮುಂದೆ ಯಾರಿಲ್ಲ, ಕಂಟಿನ್ಯೂಸ್ ಬೈತಾ ಇದಾರೆ ಸರ್. ಕಂಟಿನ್ಯೂಸ್ ಮೀಡಿಯಾ ಟ್ರಯಲ್. ಈಸ್ ದ ವಿಕ್ಟಿಮ್ ಆಫ್ ಮೀಡಿಯಾ ಟ್ರಯಲ್. ಅವರ ಮಾನಸಿಕತೆ ಮೇಲೆ ಕೂಡ ಪರಿಣಾಮ ಬೀರಿರ್ಬೋದು ಅಂತ. ಹೌದು ಸರ್, ಖಂಡಿತ ಅದನ್ನ ಪರಿಣಾಮ ಬೀರಿಸಕ್ಕೆ ಹಂಗ್ ಮಾಡ್ತಾ ಇದಾರೆ. ಈ ಒಂದಿಷ್ಟು ಟಿವಿ ಚಾನೆಲ್ ನಲ್ಲಿ, ನೀವು ಕೂಡ ಒಂದು ಟಿವಿ ಚಾನೆಲ್ ಆಗಿರೋದಂತರ ಇನ್ನೊಂದು ಟಿವಿ ಚಾನೆಲ್ ನಾನು ಅವಹೇಳನೆ ಮಾಡಕ್ ಹೋಗುದಿಲ್ಲ. ಬಟ್ ಏನಂತಂದ್ರೆ ಒಂದಿಷ್ಟು ಟಿವಿ ಚಾನೆಲ್ಗಳಲ್ಲಿ ಕಂಟಿನ್ಯೂಸ್ ಮಾಡ್ತಾ ಇದಾರೆ ಸರ್. ಆಮೇಲೆ ಅವ್ರು ದೂರ ಯಾರ ವಿರುದ್ಧ ಕೊಟ್ಟಿದ್ದಾರೆ ಆ ವ್ಯಕ್ತಿಗಳನ್ನ ಕರೆ ತಂದು ಮಾತಾಡ್ಸಿಲ್ಲ ಇದುವರೆಗೂ ಸ್ಟೇಷನ್ ಅಲ್ಲಿ. ಆ ನಂತರ ಆ ವ್ಯಕ್ತಿಗಳ ಮುಂದೆ ಹೋಗಿ ಇವರು ಮೈಕ್ ಹಿಡ್ದಿಲ್ಲ. ನೀವು ಆಸ್ತಿ ಕಸ್ಕೊಂಡಿದ್ದೀರಂತ ಹೌದಾ ಪೂಜ್ಯರೇ ನೀವು, ಯಾಕಂದ್ರೆ ದಟ್ ಇಸ್ ಕಣ್ಣಿಗೆ ರಾಜು ಕಾಣ್ತಾ ಇದೆ. ಅವ್ರ ಆಸ್ತಿಯಲ್ಲಿನೇ ಇವರು ಬಿಲ್ಡಿಂಗ್ ಕಟ್ಟಿದ್ದಾರೆ ಕ್ಷೇಮವನ ಅಂತೇಳಿ. ಅದನ್ನ ನೋ ಬಡಿ ಇಸ್ ಕ್ವಶನಿಂಗ್. ಅವ್ರು ಕೇಳ್ತಾ ಇರೋದು ನನ್ನ ಅನುಮತಿ ಇಲ್ಲದೆ ನನ್ನ ಪಿತ್ರಾರ್ಜಿತ ಆಸ್ತಿ ಇವ್ರಿಗೆ ಹೆಂಗ್ ಕೊಟ್ರಿ. ಆ ನಂತರ ನೋಡಿ, ಇನ್ನೊಂದು ಹೆಣ್ಮಕ್ಳು ಯಾವತ್ತಿಗೂ ಕೂಡ ತಾವು ಹಾಳಾಗಿದ್ದನ್ನ 4 ಜನರ ಮುಂದೆ, ಗಂಡಸೂರ್ ಮುಂದೆ ಹೇಳಕ್ಕೆ ಇಷ್ಟ ಪಡೋದಿಲ್ಲ. ಅಂತದ್ರಲ್ಲಿ ಮೀಡಿಯಾ ಮುಂದೆ ಹೆಂಗ್ ಹೇಳ್ತಾರೆ, ನಿನ್ ಮಗಳು ಹೆಂಗ್ ಸತ್ಲು, ನಿನಗೇನಾಯ್ತು. ಆಕ್ಚುಲಿ ಇಟ್ ಇಸ್ ನಾಟ್ ಅಡ್ಮಿಸಿಬಲ್. ಇದು ಮಾರಲಿ ಕರೆಕ್ಟ್ ಅಲ್ಲ, ಮಾರಲ್ ಜರ್ನಲಿಸಂ ಅಲ್ವೇ ಅಲ್ಲ ಇದು. ಏನೇ ಹೇಳ್ಬೇಕು SIT ಮುಂದೆ ಹೇಳಿ, ಅವರು ಅದಕ್ಕೆ ಅವಕಾಶ ಕೊಡಿ ಅವರಿಗೆ. ಸರ್ ಇದೇ ಸಂದರ್ಭದಲ್ಲಿ ಒಂದು ಕ್ಲಾರಿಟಿಯನ್ನು ತೆಗೆದುಕೊಳ್ಬೇಕು ನಾನು ಸಾಂದರ್ಭಿಕವಾಗಿ. ಈ ಹೋರಾಟದಲ್ಲಿ ಗುರುತಿಸಿಕೊಂಡಂತಹ ಜಯಂತ್ ಟಿ ಆಗಿರಲಿ, ಗಿರೀಶ್ ಮಠಣ್ಣವರಾಗಿರಲಿ, ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರಲಿ, ಈಗಾಗಲೇ ಒಂದು ಚರ್ಚೆ ಸರ್ ಸಮಾಜದಲ್ಲಿ. ಇದರ ಸಾಕ್ಷಿದಾರರು ಒಬ್ಬೊಬ್ಬರಾಗಿ ತಲೆಮರೆಸಿಕೊಳ್ಳುವ ಸಾಧ್ಯತೆಗಳಿದ್ದಾವೆ. ಜಯಂತ್ ಟಿ ತಲೆಮರೆಸಿಕೊಂಡಿದ್ದಾರೆ. ಈ ತರಹದೊಂದು ಊಹಾಪೋಹಗಳನ್ನ ಅತ್ಯಂತ ಸ್ಪಷ್ಟವಾಗಿ ವೈಭವೀಕರಿಸಲಾಗ್ತಾ ಇದೆಯಾ ಅಂತ. ಸರ್ ಜಯಂತ್ ಟಿ ಅವರು ನಾವು ಒಟ್ಟಿಗೆ ಇದೀವಿ, ನಿರಂತರವಾಗಿ ಒಟ್ಟಿಗೆ ಇದೀವಿ. ನಿನ್ನೆ ಇಲ್ಲೇ ಇದ್ರು. ಆಮೇಲೆ ಕೆಲವೊಂದಿಷ್ಟು ಇದಕ್ಕೆ ಅವರು ಫೋನ್ ನಲ್ಲಿ ಸಿಗ್ತಾ ಇಲ್ಲ. ಯಾಕಂದ್ರೆ ಅನ್ವಾಂಟೆಡ್ ಮೀಡಿಯಾ ಟ್ರಯಲ್ ಮಾಡ್ತಾರೆ, ಕೇಳ್ತಾರೆ, ಯಾರೋ ಫೋನ್ ಮಾಡ್ತಾರೆ ಚಾನಲ್ ನವರು, ಏನೋ ಒಂದು ಹೇಳ್ತಾರೆ, ಇವರು ಒಂದು ಹೇಳಿರ್ತಾರೆ, ಅದನ್ನ ರಿಕಾರ್ಡಿಂಗ್ ಮಾಡ್ಕೊಂಡು ಕಟ್ಟು ಪೇಸ್ಟ್ ಮಾಡ್ಕೊಂಡು ಇನ್ನೇನಾದ್ರು ಮಾಡ್ತಾರೆ. ಸೊ ವಿ ಆರ್ ಆಲ್ ಅವಾಯ್ಡಿಂಗ್ ಈ ಟಿವಿ ಚಾನಲ್ ಮೀಡಿಯಾ ಟ್ರಾವೆಲ್ ಅನ್ನ ಅವಾಯ್ಡ್ ಮಾಡ್ತಾ ಇದೀವಿ. ಇಷ್ಟೇ ಇರೋದು. ನಾನು ಇರೋದು ಇಲ್ಲೇ ಇದೀನಿ. ಆಮೇಲೆ ಇವತ್ತಿನ ನಂತರ 2 ದಿನ ನಾನು ಹಬ್ಬಕ್ಕೆ ಧಾರವಾಡಕ್ಕೆ ಇದಕ್ಕೆ ಹೋಗಿ ಬರ್ಬೇಕು ಅಂತ ಮಾಡಿದ್ದೀನಿ. ನಾನು ಒಂದು 2 days ಗಣೇಶ ಚೌತಿ ಹಬ್ಬಕ್ಕೆ ಹೋಗಿ ಬರ್ತೀನಿ ಅಂತ ಇನ್ಫಾರ್ಮ್ ಮಾಡಿ ನಾನು ಹೋಗ್ತಾ ಇದ್ದೀನಿ. ಆ ನಂತರ ಇನ್ನೊಂದು ನಾನು ಹೇಳ್ಬಿಡ್ತೀನಿ, ನಾನು ಬೇರೆ ಯಾರಿಗೂ ಹೇಳಕ್ ಆಗ್ತಾ ಇಲ್ಲ. ಅದೇನೋ ಬುರ್ಡೆದ್ದೇನೋ ಹೇಳ್ತಾ ಇದಾರಲ್ಲ ಸರ್, ಸಾಯಿಲ್ ಸರ್ ಲ್ಯಾಬೊರೇಟರಿ ಇಂದ ತಗೊಂಡ್ ಬಂದ್ರು ಅಂತ ಹೇಳ್ತಾ ಇದಾರೆ. ದಯವಿಟ್ಟು ಅದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಲಿ ಅಂತ ನಾನು ವಿನಂತಿ. 40 ವರ್ಷದ ಹಿಂದಿನ ಬುರುಡೆ ಅದು, ಅದರಲ್ಲೊಂದಷ್ಟು ಕೆಮಿಕಲ್ ಲೇಪಿತವಾಗಿತ್ತು.
ಹೌದು ಹೌದು ಹೌದು, ಲ್ಯಾಬೊರೇಟರಿ ಅಂತ ಅಂತಾರಲ್ಲ, ಲ್ಯಾಬೊರೇಟರಿ ಅಂದ್ರೆ ಕಿರಾಣಿ ಅಂಗಡಿನ ಅಂತ ನನ್ಗೆ ಗೊತ್ತಿಲ್ಲ. ಆ? ಕಿರಾಣಿ ಅಂಗಡಿಯ ಒಳಗೆ ಹೆಂಗೆ ಕಾಳು ಬೇಳೆ ಕೊಡ್ತಾರೆ, ಹಂಗ್ ಲ್ಯಾಬೊರೇಟರಿ ಅವ್ರು ಯಾರಿಗಾದ್ರೂ ಇದನ್ ಕೊಡ್ತಾರ, ಏನೋ ತಲೆ ಬುರುಡಿ ಕೊಡ್ತಾರ? ಹಂಗಿದ್ರೆ ಹೇಳಿ, ಹೋಗಿ ಕೇಳೋಣಂತೆ. ಆಮೇಲೆ ಯಾವ್ದಾದ್ರು ಹುಚ್ಚನಿಗೆ ಹುಚ್ಚ ಕೆಲಸ ಮಾಡ್ತಾನೆ. ಆಮೇಲೆ ಆ ಲ್ಯಾಬೊರೇಟರಿ ಅವರಿಗೆ ಕಾಮನ್ ಸೆನ್ಸ್ ಇರಲ್ವಾ? ಅಕಸ್ಮಾತ್ ನಾನು ಹಿಂಗೆ ಏನಾದ್ರು ಕೊಟ್ರೆ ನಾಳೆ ಅರೆಸ್ಟ್ ಆಗ್ತೀನಿ ಅಂತ ಹೇಳಿ. ಇವಕ್ಕೆಲ್ಲ ನೋಡಿ ಒಂದು ಒಳ್ಳೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದೆಲ್ಲ ಯಾಕೆ ಬೇಕು ಅಂತ. ಜೊತೆಗೆ ಲೆಟ್ ದ ಇನ್ವೆಸ್ಟಿಗೇಷನ್ ಕಂಪ್ಲೀಟ್. ಓಕೆ, ಜೊತೆಗೆ ಇವತ್ತು ಯೂಟ್ಯೂಬ್ ಸಮೀರ್ ವಿಚಾರಣೆಯು ಕೂಡ ಮತ್ತೆ ಮುಂದುವರಿತಾ ಇದೆ ಅನ್ನುವಂತ ಮಾಹಿತಿ ಹೇಗಿದೆ ಸರ್? ಅಲ್ಲಿ ಅಂದ್ರೆ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರಾ? ಯಾವ್ದಾದ್ರು ಆ ವಿಚಾರಣೆ ಸುವರ್ಣ ಚಾನಲ್, ಇಡೀ ಜಗತ್ತಿನ ಏಕೈಕ ಸತ್ಯವನ್ನ ಹೇಳ್ತಾ ಇರುವಂತ ಏಕೈಕ ಚಾನಲ್ ಸುವರ್ಣ ಚಾನಲ್. ಮತ್ತೊಂದು ಖಾಸಗಿ ಚಾನಲ್ ಬಗ್ಗೆ ಬೇಡ. ಸೊ ಈಗ ಬೇಡ ಬೇಡ ಬೇಡ, ಓಕೆ, ಬೇಡ ಬೇಡ. ಹೇಗಿದೆ ಸರ್ ವಿಚಾರಣೆ? ಎಲ್ಲಿ ಅಲ್ಲ, ವಿಚಾರಣೆ ಏನಂತ ಹೇಳಿದ್ರೆ ಕೇಸ್ ಆಗಿರೋದು ಬೇಕಲ್ಲ. ಅವರು ಆ ಅತ್ಯಂತ ಇದನ್ನಾಗಿ ಹೇಳುವಂತ ಜಗತ್ತಿನ ಏಕೈಕ XYZ ಚಾನಲ್ನವರು ಸಮೀರ್ ಬೆನಕ ಹಾಸ್ಪಿಟಲ್ ನಲ್ಲಿ ಅವರು ವರದಿಗಾರಿಗೆ ಜೀವ ಬೆದರಿಕೆ ಒಡ್ಡಿದ ಅಂತ ಹೇಳಿ ಅತ್ಯಂತ ಏನದು ನಂಬಲಾರದಂತ ಸುಳ್ಳುಗಳನ್ನ ಹೇಳಿ ದೂರು ಕೊಟ್ಟಿದ್ರು. ಅದ್ರ ಮೇಲೆ FIR ಆಗಿದೆ, ಇಷ್ಟೇ. ಯಾರು ಏನು ಬೇರೆ ಆತಂಕ ಪಡೋ ವಿಷಯ ಇಲ್ಲ. ಸಮೀರ್ ಅಲ್ಲಿ ಬೆನಕ ಹಾಸ್ಪಿಟಲ್ 4 ಜನ ಅವರ ಅಂದ್ರೆ ಅವನ ಪ್ರೊಫೆಷನಲ್ ಫ್ರೆಂಡ್ಸ್, ಅವರು ಯೂಟ್ಯೂಬರ್ಸ್, ಅಭಿ ಮತ್ತೆ ಸಂಚಾರಿ ಸ್ಟುಡಿಯೋ, ಕೂಡ್ಲಾ ರಾಂಪೇಜ್, ಸುಹೇಲ್, ಇವರೆಲ್ಲರೂ ಇದನ್ನಾದಾಗ ಸುಹಾಸ್ ಗಾಯಾಳುವಾಗಿ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಸಹಜವಾಗಿ ನೋಡಕ್ ಒಳಗಡೆ ಹೋಗಿದ್ದಾನೆ. ಇದನ್ನ ಇವ್ರು ಏನ್ ಮಾಡಿದ್ದಾರೆ, ಕಟ್ಟುಕತೆ ಕಟ್ಟಿದ್ದಾರೆ, ಜೀವ ಬೆದರಿಕೆ ಒಟ್ಟಿದ್ದಂತೆ. ಆದ್ರೂ ಎಲ್ಲಿ ಪೊಲೀಸರು ಎದುರುಗಡೆ. ಸೊ ಇವೆಲ್ಲ ನೋಡಿ ಸರ್, ದಿನ ಒಂದೊಂದು ಸ್ಕ್ರಿಪ್ಟ್ ಬರಿತಾ ಇದ್ದಾರೆ, ಬರೀಲಿ. ಅದ್ರದ್ದು ವಿಚಾರಣೆ ಇರೋದು ಇವತ್ತು, ಮತ್ತಿನ್ನೇನೇನೋ ಅಲ್ಲ, ಅದ್ರದ್ದು ವಿಚಾರಣೆ ಇವತ್ತು ಇದೆ. ಹೆಣಾಹುತ ಪ್ರಕರಣದಲ್ಲ, ಯಾವ್ದು ಹೆಣಾಹುತ ಪ್ರಕರಣದ ಸೂಕ್ಷ್ಮ ವಿಚಾರಣೆ ಅಲ್ಲ ಇವತ್ತು ನಡೀತಾ ಇರೋದು. ಯಾವ ಪ್ರಕರಣ ಸರ್? ಹೆಣಾಹುತ ಪ್ರಕರಣದಲ್ಲಿ ನಿನ್ನೆ ಮುಗಿದೋಯ್ತು, ಅದು ನಿನ್ನೆ ಮುಗಿದೋಯ್ತು, ಕ್ಲಾರಿಟಿ ಸಿಕ್ತು. ಇವತ್ತಿರೋದು ಬೆನಕ್ ಹಾಸ್ಪಿಟಲ್ ಅಲ್ಲಿ ಸಮೀರ್ ಮೇಲೆ ಫೇಕ್ FIR ಮಾಡಿಸಿದಾರಲ್ಲ, ನನ್ನ ಮೇಲೇನೂ ಆಗಿದೆ, ಮಹೇಶ್ ಶೆಟ್ಟರ್ ಮೇಲೇನೂ ಆಗಿದೆ, ಜಯಂತ್ ಟಿ ಮೇಲೇನೂ ಆಗಿದೆ. ಅವ್ರನ್ನು ಅದರಲ್ಲಿ ಏನೇ ಆದ್ರೂ ನೋಡಿ ಸಮೀರ್ನ ಸೇರಿಸ್ಬಿಡ್ತಾರೆ, ಗಿರೀಶ್ ಮಠನ್ ಅವ್ರನ್ನ ಅದ್ರಲ್ಲಿ ಸೇರಿಸ್ಬಿಡೋದು, FIR ಮಾಡಿಸ್ಬಿಡೋದು. ಇಲ್ಲಿ ಗಿರೀಶ್ ಅವರ ಎಲ್ಲೋ ಒಂದು ಕಡೆ ನಿಮ್ಮ ವಿಮುಖತನವನ್ನು ಕೂಡ ನಾವು ನೋಡ್ತಾ ಇಲ್ಲ, ಮಹೇಶ್ ಶೆಟ್ಟಿ ಅವರ ವಿಚಲಿತತನವನ್ನು ಕೂಡ ನೋಡ್ತಾ ಇಲ್ಲ. ನೀವು ಮತ್ತಷ್ಟು ಗಟ್ಟಿಯಾಗಿರೋರ್ ತರನೇ ಕಾಣಿಸ್ತಾ ಇದ್ದೀರಿ. ಈಗಿನ ಡೆವಲಪ್ಮೆಂಟ್ಗಳನ್ನ ಗಮನಿಸ್ಕೊಂಡು ನಿಮ್ಮ ಹೋರಾಟದ ದಿಕ್ಕು ಬದಲಾಗುತ್ತಾ ಹೆಂಗೆ? ಹೋರಾಟ ಜೋರಾಗುತ್ತೆ. ಈಗ ಕುಂಬಾರ ಇದನ್ನ ತುಳಿದ್ರೆ, ಜಾಸ್ತಿ ಮಣ್ಣನ್ನ ತುಳಿದ್ರೆ ಅದು ಗಟ್ಟಿ ಆಗ್ತದೆ, ಒಂದು ಕುಡಿಕೆ ಮಡಿಕೆ ಆಗುತ್ತೆ. ಇವರು ತುಳಿದಷ್ಟು ನಾವು ಗಟ್ಟಿ ಆಗ್ತೇವೆ, ಮತ್ತೆ ರಚನಾತ್ಮಕವಾಗಿ ಒಂದು ಮಡಿಕೆ ಕುಡಿಕೆನ ಉಪಯೋಗಕಾರಿ ಆಗುತ್ತೆ. ನಮ್ಮನ್ನು ಎಷ್ಟು ತುಳಿತಾರೋ ತುಳಿಲಿ, ವಿ ಬಿಕಮ್ ಸ್ಟ್ರಾಂಗ್. ನ್ಯಾಯ ನಿಮ್ಮ ಜೊತೆ ಇದ್ದಿದ್ದೇ ಆದ್ರೆ ಗೆಲುವು ಖಂಡಿತವಾಗ್ಲೂ ಸಿಗುತ್ತೆ. ಗಿರೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಈಗ ಸ್ವತಃ ಗಿರೀಶ್ ಮಠನ್ ಅವರೇ ಕ್ಲಾರಿಟಿಯನ್ನು ಕೊಡ್ತಾ ಇದ್ರು. ಸಾಕಷ್ಟು ಗೊಂದಲಗಳಿತ್ತು, ಆ ಒಂದು ಪ್ರಕರಣದಲ್ಲಿ ಅನೇಕ ಸಂದೇಹಗಳಿತ್ತು. ಎಲ್ಲೋ ಒಂದು ಕಡೆ ಹೇಳ್ತಾ ಇದ್ರು ಮಾಧ್ಯಮದವರು ಅಂತೇಳಿ 2-3 ಸತಿ ಹೇಳಿದ್ರು ಅವರು. ಮಾಧ್ಯಮದ ಜವಾಬ್ದಾರಿ ಮತ್ತು ಮಾಧ್ಯಮದ ವೃತ್ತಿ ಧರ್ಮ ಮಾಧ್ಯಮ ಅನುಸರಿಸುತ್ತೆ. ವಸ್ತು ಸ್ಥಿತಿಯನ್ನು, ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಏರಿಳಿತ ಬೆಳವಣಿಗೆಗಳನ್ನು ಜನರಿಗೆ ತಲುಪಿಸುವಂತಹ ಕರ್ತವ್ಯವನ್ನ ಮಾಧ್ಯಮ ಮಾಡುತ್ತೆ. ಸಂವಿಧಾನದ 4ನೇ ಅಂಗವೂ ಕೂಡ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.